ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಹಳ್ಳ ಹಿಡಿದಿದ್ದು ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಗೋನಾಳ್ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ನರೇಗಾ ಕಾರ್ಮಿಕರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಂತ್ರಿಕ ದೋಷದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಸಿಗದೆ ಕೂಲಿ ಕಾರ್ಮಿಕರು ತೀವ್ರ ಸಂಕಷ್ಟದಲ್ಲಿದ್ದು ಕಳೆದ ಕೆಲವು ದಿನಗಳಿಂದ ಕೆಲಸವಿಲ್ಲದೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ನರೇಗಾ ಕಾಮಗಾರಿ ಕೆಲಸ ಮಾಡುವ ಸ್ಥಳದಲ್ಲಿ ಫೋಟೋ ಅಪ್ಲೋಡ್ ವೇಳೆ ಫೋಟೋ ಕ್ಯಾಪ್ಚರ್ ಆಗುತ್ತಿಲ್ಲ. ತಾಂತ್ರಿಕ ದೋಷದ ನೆಪ ಹೇಳಲಾಗ್ತಿದೆ. ಇದರಿಂದ ಆಕ್ರೋಶಗೊಂಡ ಕಾರ್ಮಿಕರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದ್ರೆ ಅಪ್ಲೋಡ್ ಆದ್ರೆ ಮಾತ್ರ ಕೆಲಸ ಮಾಡಿ, ಇಲ್ಲವಾದ್ರೆ ಮನೆಗೆ ಬನ್ನಿ ಎಂದು ಹೇಳ್ತಿದ್ದು ಪಿಡಿಒ ವಿರುದ್ಧ ಕಾರ್ಮಿಕರು ರೊಚ್ಚಿಗೆದ್ದಿದ್ದಾರೆ. ಏನ್ ಪ್ರಾಬ್ಲಮ್? ನನ್ನ ನಂಬರ್ ಫೋಟೋ ಬಂದಿಲ್ಲ ಮರವಿ ಮಾಡಿಕೊಡ್ರಿ. ಏನಾಗ್ತದ ಅಲ್ಲಿ ಜಾಗದಾಗ ನೋಡ್ತೀಯಲ್ಲ, ಏನ್ ಸಮಸ್ಯೆ ಏನಾಗ್ತದ? ಎಲ್ಲರೂ ಫೋಟೋ ಬಂದಿಲ್ಲ ರೀ. ನಂದೇ ಸಮಸ್ಯೆ ಇಲ್ಲ, ಎಲ್ಲರೂ ಫೋಟೋ ಬಂದಿಲ್ಲ. ಎಷ್ಟತ್ತು 5 ನಿಮಿಷ ಟ್ರೈ ಮಾಡಿದ್ರೆ ಏನು ಒಂದೇ ಸರಿ ಬಂದಿಲ್ಲ ಅಂತ ಹೇಳ್ತೀರಾ? 5 ನಿಮಿಷ ಮಾಡಿ ಬಂದಿಲ್ಲ. ನಿಂದು ಬಂದದಮ್ಮ? ನಿಂದು ಬಂದಿಲ್ಲ. ನಿಮ್ದಪ್ಪ ಯಾರ್ಯಾರು ಬಂದಿಲ್ಲ? ಏನ್ ಪ್ರಾಬ್ಲಮ್ ಏನಾದತ್ ಹೇಳ್ರಿ ಒಂದ್ ಸ್ವಲ್ಪ ಹೇಳ ನರಸಮ್ಮ. ನಿನ್ನೆ 25 ಆಳಾಗ ಒಂದಾಳ್ ಮಿಸ್ ಆಯ್ತು ಅಂದ್ಕೊಂಡ್ವಿ ನಾವು. ಇವತ್ತು 24 ಆಳಾಗ 19 ಆಳ್ ಬಂದಿಲ್ಲ. 5 ಜನ ಬಂದಾರ. ಯಾರು ಕೆಲಸ ಮಾಡ್ಬೇಕು? ಈ ಪೀಡಿ ಹಿಡಿದ್ರೆ ಇದ್ದವ್ರು ಮನೆಗಿರ ಅಂತಾರೆ. ಪಂಚಾಯತಿ ಬಂದ್ರೆ ಮನೆಗಿರ, ಇಲ್ದವ್ರು ಮಾಡ್ಬಾರ್ದು, ಬಂದವ್ರು ಮಾತ್ರ ಮಾಡ್ರಂತಾರೆ. ಇನ್ನು ಉಳ್ಕೆದಾರ ಬಿಟ್ಟು ಹೆಂಗ್ ಮಾಡ್ಬೇಕು ನಾವು? 3-4 ಕಿಲೋಮೀಟರ್ ನಡ್ಕೊಂಬಂದು ಏನ್ ಮಾಡ್ಬೇಕು ಹೇಳ ನಾವು? ಅರ್ಥ ಆಗಲ್ಲ ಇವ್ರಿ. ಬಂದು ಕೇಳಿದ್ರೆ ಏನಂತಾರ, ನೀವು ಕೆಲಸ ಬರ್ಲಿದ್ರೆ ಮನೆಗೆ ಇದ್ ಬಿಡ್ರು, ಬಿಟ್ಟು ಬಿಡ್ರು ಕೆಲಸ ಅಂತಾರ. ಅಲ್ಲಿಗೆ ಹೋಗಿದ್ದು ಎಷ್ಟು ಗಂಟೆಗೆ ಹೋದ್ರಿ ನೀವು ಜಾಗ? 5 ಮನೆ ಬಿಟ್ರೆ 6 ಗಂಟೆ ಆಯ್ತು. ಎಷ್ಟು ಗಂಟೆ ತನಕ ಪ್ರಯತ್ನ ಮಾಡಿರಿ ಫೋಟೋಕ್ಕೆ? 11 ಗಂಟೆ ತನಕ. 9 ಗಂಟೆ ತನಕ. 9 ಗಂಟೆ ತನಕ. ಟ್ರೈ ಮಾಡಿರೋದು 10 ಗಂಟೆ ತನಕ ಟೈಮ್. ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಟ್ರೈ ಮಾಡ್ಯಾರ. ಎಷ್ಟು ಜನರು ಬಂದಾವ ನಿಮ್ಮಲ್ಲಿ? ಅದೇ 8 ಜನದ ಬಂದಾವ. 8 ಜನರು ಬಂದಾವ. ಕಡಿಮೆದಾರೆಲ್ಲ ಬಂದವ್ರು ಮಾಡ್ರಿ, ಬರ್ದವ್ರು ವಾಪಸ್ ಹೋಗ್ರು ಅಂದ್ರೆ ಹೆಂಗ್ ಹೋಗ್ತಾರ? ಒಂದಿನ ಇವತ್ತು ಬರ್ತಾವಪ್ಪ, ನಾಳೆ ಬರ್ತಾವ, ನಾಡ್ದ ದಿನ ನಾವು ಹಿಂಗೆ ಬಂದ್ರು ವಾಪಸ್. ಎಷ್ಟು ದೂರ ಐತಕ್ಕ ಅದು ಊರ್ಲಿಂದ? 3 ಕಿಲೋಮೀಟರ್ ಐತಲ್ಲ. 3 ಕಿಲೋಮೀಟರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.